ಸತ್ತ ನಂತರ ಮನುಷ್ಯ ಏನಾಗ್ತಾನೆ? ನರಕ ನಿಜವಾಗ್ಲೂ ಅಷ್ಟು ಭಯಂಕರವಾಗಿರತ್ತಾ? ಈ ರಹಸ್ಯಗಳನ್ನೆಲ್ಲ ಗರುಡ ಪುರಾಣದಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಒಂದು ಕಾಲದಲ್ಲಿ ವಿನುತ ಪುತ್ರನಾದ ಗುರುತ್ವಂತ ಶ್ರೀ ಮಹಾವಿಷ್ಣು ಹತ್ರ ಕೇಳ್ತಾರೆ, ಸ್ವಾಮಿ, ಭಕ್ತಿಯಿಂದ ನಿನ್ನನ್ನು ಪೂಜಿಸೋರಿಗೆ ಒಳ್ಳೆ ಸಾವು ಕೊಡ್ತೀಯ, ಆದರೆ ಹೆಚ್ಚು ಪಾಪಗಳನ್ನು ಮಾಡಿರುವವರ ಮರಣದ ನಂತರ ಎಂಥ ಮಾರ್ಗದಲ್ಲಿ ಹೋಗ್ತಾರೆ? ಅವರು ಅನುಭವಿಸೋ ಶಿಕ್ಷೆ ಎಂಥದ್ದು ಅಂತ ಗುರುತ್ವಂತನ ಪ್ರಶ್ನೆ ಕೇಳಿದ ಶ್ರೀ ಮಹಾವಿಷ್ಣು ಲೋಕ ಕಲ್ಯಾಣಕ್ಕಾಗಿ ಮರಣದ ನಂತರದ ರಹಸ್ಯಗಳನ್ನು ಹೇಳುವುದಕ್ಕೆ ಶುರು ಮಾಡ್ತಾರೆ. ಪ್ರಾಣ ಹೋಗುವಾಗ ಆಗುವ ನೋವಿನಿಂದ ಶುರು ಮಾಡಿ ಯಮಲೋಕದ ಮಾರ್ಗದಲ್ಲಿನ ಕಷ್ಟದವರೆಗೂ ಪ್ರತಿಯೊಂದು ಈ ಪುರಾಣದಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಶ್ರೀ ಮಹಾವಿಷ್ಣು ಹೇಳಿದ ಮೊದಲ ರಹಸ್ಯ, ಮನುಷ್ಯ ಸಾಯುವ ಮುನ್ನ ಕ್ಷಣಗಳು ಹೀಗಿರುತ್ತೆ, ಅವರಿಗಾಗುವ ಅನುಭವಗಳೇನು, ಅವರಿಗೇನು ಕಾಣುತ್ತೆ, ಇದನ್ನು ನೆಕ್ಸ್ಟ್ ಎಪಿಸೋಡ್ 2ನಲ್ಲಿ ತಿಳ್ಕೊಳ್ಳೋಣ. ಗರುಡ ಪುರಾಣ ಎಲ್ಲರಿಗೂ ಅರ್ಥವಾಗೋ ಹಾಗೆ ಸೀರೀಸ್ಗಳನ್ನಾಗಿ ಮಾಡ್ತಿದ್ದೀನಿ. ಈ ನನ್ನ ಪುಟ್ಟ ಪ್ರಯತ್ನಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.